ಲಿಂಗೈಕ್ಯ ಚನ್ನಬಸವ ಪಟ್ಟಾಧ್ಯಕ್ಷರ ವಿಕ್ರಮ ಪಾಠಕ್ಕೆ ನತಮಸ್ತಕನಾಗಿ ವಚನ ಜಾತ್ರೆ 2024 ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ 25ನೇ ಸ್ಮರಣೋತ್ಸವ ಹಾಗೂ ಈ ವಿಶೇಷ ಅನುಭವಗೋಷ್ಠಿಯ ದಿವ್ಯ ಪಾಲನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಹಿರೇಮಠ ಸಂಸ್ಥಾನದ ಹಿರಿಯ ಪೂಜ್ಯರು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪರಮ ಪಾವನ ಪಾದಕ್ಕೆ ಶರಣೆಂದು ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಯುವ ಯತಿಗಳಾಗಿರುವಂತಹ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಕ್ಕೆ ಶರಣೆಂದು ಮನೆಮಣಿದು ಇವತ್ತಿನ ಈ ಕಾರ್ಯಕ್ರಮದ ಅನುಭವವನ್ನು ನೀಡಲಿಕ್ಕೆ ವೇದಿಕೆ ನಡೆಸಲಿರುವಂತಹ ಬಸವ ಯೋಗಾಶ್ರಮ ಗೌಡರ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ಲಾಡವರ ಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಪಾವನ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಲ್ಕಿಯ ಸದ್ಭಕ್ತರೇ, ತಾಯಿಯರೇ ಹಾಗೂ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರು ಮತ್ತು ಸುಮಾರು 10ನೇ ತಾರೀಕಿನಿಂದ ನಮ್ಮೆಲ್ಲರಿಗೆ ಅಕ್ಕನ ಜೀವನ ಸಂದೇಶವನ್ನು ಕುರಿತು ಪ್ರವಚನದ ಸಾರವನ್ನು ಉಣಬಡಿಸ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ಬಸವೇಶ್ವರಿ ತಾಯಿಯವರ ಪಾದಕ್ಕೆ ಶಿರಸಾಸನವನ್ನು ಮುಗಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಕ್ಕನ ಯೋಗಾಂತರ ವೇದಿಕೆಯನ್ನು ಕುರಿತು ಪೂಜ್ಯರು ಮಾತನಾಡಿದ್ದಾರೆ. ಆ ಪೂರ್ವದಲ್ಲಿ ನನ್ನ ಅಧ್ಯಕ್ಷೀಯ ಕೆಲವು ಮಾತುಗಳನ್ನು ನಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಕ್ಕ ಮಹಾದೇವಿ ತಾಯಿಯವರು ಅಸಾಧಾರಣ ವಚನಕಾರಿ, ಅನನ್ಯ ಮಹಿಳಾಮಣಿ, ಮಹಿಳಾ ಕುಲ ತಿಲಕ, ಹೀರೋರಾಗದೆ ಅಷ್ಟೇ ವಿನಯ ಭಾವವಿರತಕ್ಕಂಥ ಅಕ್ಕ ಮಹಾದೇವಿಯವರು ಅನುಭವದ ಕವಯತ್ರಿ. ಅಷ್ಟೇ ಅಲ್ಲ, ಇಡೀ ಶರಣೆಯಲ್ಲಿ ಅಗ್ರಗಣ್ಯರಾಗಿರುವಂಥ ಅಕ್ಕ ಮಹಾದೇವಿ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಎರಡೂ ಮೌಲಿಕ. ಅಂಥ ಅಕ್ಕ ಮಹಾದೇವಿ ವಯಸ್ಸಿನಲ್ಲಿ ಹಿರಿಯವರಾದರೂ ಕೂಡ ಯೋಗ ಸಾಧನೆಯಿಂದ ಹಿರಿಯರು, ವೈರಾಗ್ಯದ ಅನುಪಮ ಯೋಗ ಸಾಧನೆಯ ಆಕೆಯ ಆಶ್ಚರ್ಯಚಕಿತವಾದಂಥ ಯೋಗ ಸಾಧನೆಯನ್ನು ನಾವೆಲ್ಲರೂ ಕೊಂಡಾಡ್ತಾ ಇದ್ದೇವೆ. ಅಂಥ ಪರಮ ಪಾವನ ಅಕ್ಕ ಮಹಾದೇವಿಯವರ ಈ ಸಾಹಿತ್ಯವನ್ನು ಇಲ್ಲಿವರೆಗೆ ಈ ವೇದಿಕೆ ಮುಖಾಂತರ ನಡೆಸ್ತಾ ಇದೆ. ಇವತ್ತು ಅಕ್ಕನ ಯೋಗಾಂತರ ಅಕ್ಕ ಮಹಾದೇವಿ ವಚನ, ಸ್ವರವಚನ, ಸೃಷ್ಟಿಯ ವಚನ ಮತ್ತು ಯೋಗಾಂತರ ಅನ್ನುವಂಥ ವಚನ ಸಾಹಿತ್ಯ ಪ್ರಕಾರಗಳನ್ನು ಆಕೆ ರಚನೆ ಮಾಡಿದ್ದಾರೆ. ಅಕ್ಕ ಮಹಾದೇವಿಯವರ ನುಡಿಯಲ್ಲಿ ಲಿಂಗತತ್ವ, ನಡೆಯಲ್ಲಿ ಶಿವಯೋಗ, ಅದುವೇ ಯೋಗಾಂಗ. ಆ ಯೋಗಾಂಗವನ್ನು 3 ಸಾಲಿನ ಮುಖಾಂತರ ತಿಳಿಸುವುದರಿಂದ ಅವುಗಳಿಗೆ ತ್ರಿಪದಿ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಅಂಥ ಆ ತ್ರಿಪದಿಗಳು ಹೇಗೆ ಅಂತಂದ್ರೆ ಅವು ನಮ್ಮ ದೇಶಿ ಛಂದಸ್ಸಿನಲ್ಲಿ ಸರಳವಾಗಿರ್ತಕ್ಕಂಥ ಕನ್ನಡದ ಕನ್ನಡದ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ದೇಶಿ ಛಂದಸ್ಸು. ಆ ದೇಶಿ ಛಂದಸ್ಸು ಕೂಡ ಅವು ಕನ್ನಡದ ಗಂಗೋತ್ರಿ ಅಂತ ಹೇಳಿ ಅವು ಕರೆಸ್ಕೊಂಡ. ಅಂಥ ಅಕ್ಕ ಮಹಾದೇವಿ ಆ ತ್ರಿವೀದಿಯಲ್ಲಿ ಕನ್ನಡಿಯಲ್ಲಿ ಕರಿಯನ್ನು ತೋರಿಸಿದಂತೆ, ಬೀಜದಲ್ಲಿ ಮರವನ್ನು ಹೊಂದಿರುವಂತೆ ಆಕೆ ಆ 3 ಸಾಲಿನಲ್ಲಿ ಇಡೀ ತನ್ನ ಅನುಭವವನ್ನು ಆಕೆ ವ್ಯಕ್ತಪಡಿಸಿದ್ದಾರೆ. ಆ ತ್ರಿಪದಿಗಳ ಹೆಂಗೆ ಬಂದ್ರೆ ಅವು ಚಿನ್ನದಂಥ ಮತ್ತು ರತ್ನದ ದೀಪ್ತಿಗಳಂತೆ ಅವು ಬಳಿತಕ್ಕಂಥವುಗಳು. ಆ ಅಕ್ಕನ ತ್ರಿವೀದಿಯಲ್ಲಿ ಆಕೆ ಯೋಗ ಸಾಧನೆ ಮತ್ತು ಅನುಭವ ಇವೆರಡು ವಸ್ತುಗಳು ಆ ತ್ರಿವಿಧಿಗಳಿಗೆ
ಸಾಧನೆ ಮತ್ತು ಅನುಭವ ಅವು ವಸ್ತುವಾಗುವಂತಕ್ಕಂಥ ತ್ರಿವಿಧಿಗಳು 67 ಮುಕ್ತಕಗಳನ್ನು 67 ಸ್ವತಂತ್ರ ಪದ್ಯಗಳನ್ನತಕ್ಕಂತಹ ಕೃತಿ ಸಾಮಾನ್ಯ ಕೃತಿಯಲ್ಲ. ಆ ಕೃತಿ ಚಿಕ್ಕದಾದರೂ ಕೂಡ ಅತ್ಯಂತ ಚಲುವಾದ ಅತ್ಯಂತ ಸುಂದರವಾಗಿರತಕ್ಕಂಥ ಆ ಕೃತಿ ಯೋಗಾಂಗ ತ್ರಿವಿಧಿ. ಅಂತೆಯೇ ಆ ಅಕ್ಕ ಮಹಾದೇವಿಯವರನ್ನ ಬಸವಾದಿ ಶರಣರು ತಮ್ಮ ಮುಕ್ತ ಕಂಠದಿಂದ ಆಕೆಯನ್ನು ಸ್ತುತಿ ಮಾಡಿದ್ದಾರೆ. ಅಲ್ಲಮ ಪ್ರಭುಗಳಂತೂ ಅಕ್ಕ ಮಹಾದೇವಿಯವರನ್ನು ಕುರಿತು ಆ ಅಕ್ಕ ಮಹಾದೇವಿಯ ಶ್ರೀಪಾದಕ್ಕೆ ನಮೋ ನಮಃ ಎನ್ನುವಂತಹ ಮಾತನ್ನ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಈ ಯೋಗಾಂಗ ತ್ರಿವಿಧಿಯನ್ನು ಕುರಿತು ಎರಡು ಮಾತು. ಯೋಗ ಅನ್ನುವಂತಹ ಶಬ್ದ ಮಾನಸಿಕ ವೇದನೆಯಿಂದ ಬಿಡುಗಡೆ ಹೊಂದಿ ಅನಂತ ಸತ್ಯದಲ್ಲಿ ಲೀನವಾಗಿ ಅಲ್ಲಿ ಅನುಭವಿಸುವ ಅನಿರ್ವಚನೀಯ ಆನಂದವೇ ಯೋಗ ಅಂತ ನಾವು ಕರಿತೀವಿ. ಆ ಯೋಗವನ್ನು ತಾಯಿ ಅಕ್ಕ ಮಹಾದೇವಿಯವರು ತಮ್ಮ ಶಿವಯೋಗದ ಮುಖಾಂತರ ಆಕೆ ಪ್ರಸ್ತುತಪಡಿಸಿರುವುದರಿಂದ ನಾವು ಶಿವಯೋಗ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಶಿವಯೋಗ ಅಂದ್ರೆ ಭವಿತನವನ್ನು ಕಳೆದುಕೊಂಡು ಭಕ್ತನಾಗಿ ಭವರೋಗವನ್ನು ಹಂಚಿಕೊಂಡು ಮುಕ್ತರಾಗಿ ಭವಬಂಧನದಿಂದ ಬಿಡುಗಡೆ ಹೊಂದಿ ಅವಗುಣಗಳನ್ನು ಕಳೆದುಕೊಂಡು ಲಿಂಗಗುಣ ಹೊಂದುವುದೇ ಶಿವಯೋಗ ಅನ್ನುವಂತಹ ಮಾತನ್ನ ಶಿವಯೋಗದ ವ್ಯಾಖ್ಯೆಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಅಂತಹ ಶಿವಯೋಗದಲ್ಲಿ ಏನಾಗ್ತದ? ಯೋಗದಲ್ಲಿ 3 ಪ್ರಕಾರ ಶಿವಯೋಗ: ಹಠಯೋಗ, ಲಯಯೋಗ ಮತ್ತು ಮಂತ್ರಯೋಗ. ಇದನ್ನೆಲ್ಲಗಳಿವೆ. ಅದರಲ್ಲಿ ಹಠಯೋಗದಿಂದ ಶರೀರ ಶುದ್ಧಿ, ಲಯಯೋಗದಿಂದ ಪ್ರಾಣ ಶುದ್ಧಿ, ಮಂತ್ರಯೋಗದಿಂದ ಮನಶುದ್ಧಿ, ಶಿವಯೋಗದಿಂದ ಸರ್ವಾಂಗವ ಶುದ್ಧಿ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂಥ ಯೋಗಾಂಗ ತ್ರಿವಿಧಿಯನ್ನ ಆ ಅಕ್ಕ ಮಹಾದೇವಿ ಯೋಗಾಂಗ ತ್ರಿವಿಧಿಯಲ್ಲಿ ಅಕ್ಕ ಮಹಾದೇವಿಯ ತತ್ವಸಂಗ್ರಹ ಶಕ್ತಿ, ಗುರುಭಕ್ತಿ ಮತ್ತು ಯೋಗ ಸಾಧನೆ ಸಿದ್ಧಿಯ ಅಭಿವ್ಯಕ್ತಿಯನ್ನ ಅಲ್ಲಿ ಎದ್ದು ಕಾಣ್ತಾ ಇದೆ. ಅಂಥ ಯೋಗ ಸಿದ್ಧಿಯನ್ನು ಕುರಿತು ಆ ಮಹಾದೇವಿಯ ಕಳೆಯತಕ್ಕಂತಹ ಒಂದು ಸಣ್ಣ ವಚನ: ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನೀನೆನ್ನೆ, ನಾನೆನ್ನೆ, ಚನ್ನಮಲ್ಲಿಕಾರ್ಜುನ ದೇವಯ್ಯ. ಲಿಂಗೈಕ್ಯವಾದ ಬಳಿಕ ಏನೋ ಎನ್ನೆ ಎನ್ನುವಂತಹ ಈ ಒಂದು ತತ್ವವನ್ನ ತಿಳ್ಕೊಳ್ಬೇಕಾದ್ರೆ ನಾವು ಯೋಗಾಂಗ ತ್ರಿವಿಧಿಯನ್ನ ಮತ್ತು ಶಿವಯೋಗವನ್ನ ನಾವು ಅರಿಬೇಕಾಗ್ತದೆ. ಅಂತ ಈ ಶಿವಯೋಗವನ್ನ ಈ ಸಿದ್ಧಿಯನ್ನು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಶಿವಯೋಗದ ಮಾರ್ಗವನ್ನು ನಾವು ಹೋಗ್ಬೇಕಾಗ್ತದೆ. ಅಂತ ಶಿವಯೋಗದ ಸಾಧನೆ ತಿಳ್ಕೊಳ್ಬೇಕು ಅಂತ ಸಾಮಾನ್ಯ ಅಲ್ಲ. ನಾವು ಅಕ್ಕನ ಎತ್ತರಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಅಕ್ಕನ ಸಮೀಪಕ್ಕಾದ್ರೂ ನಾವು ಹೋಗ್ಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಗೆ ತಿಳ್ಕೊಳ್ಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು